ಮೊದಲಿಗೆ ಎಲ್ಲರೂ ನಮಸ್ಕಾರ. ಈಗ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಪತ್ರಿಕಾ ಮಿತ್ರರಿಗೆ ಬಹಳ ಧನ್ಯವಾದಗಳು. ಈಗಾಗಲೇ ನಮ್ಮ ಸುನೀತಾ ರಂಗನ್ ಅವರು ಹೇಳಿದಾಗೆ ಮುಂಚೆ ಪ್ರೆಸ್ ಮೀಟ್ ಮಾಡಿದ್ದು, ಆಗ ಕೆಲವು ಕಾರಣಗಳಿಂದ ಪ್ರೆಸ್ ಬಹಳ ಬಿಸಿ ಬೇರೆ ಕೆಲಸಗಳೆಲ್ಲ ಇದ್ದು ಆ ಟೈಮಲ್ಲಿ, ಸೊ ಹಾಗಾಗಿ ಹೆಚ್ಚು ತಲುಪಲಿಕ್ಕೆ ಆಗಲಿಲ್ಲ ಅನಿಸ್ತು. ಹಾಗಾಗಿ ನಮ್ಮ ಸರ್ ಈಗ ಇದೊಂದು ಮೀಟಿಂಗ್ ತರ ಅರೇಂಜ್ ಮಾಡಿದ್ದಾರೆ ಅನ್ಕೊಳ್ಳಿ. ಮೊದಲಿಗೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು, ಇದು ಕೋಲಾರದ ನೆಲದಲ್ಲಿ ಬಂದಿರತಕ್ಕಂಥ ಒಂದು ಸಿನಿಮಾ. ಎಲ್ಲ ಬಹುತೇಕ ಕಲಾವಿದರಿಂದ ಹಿಡಿದು ನಿರ್ದೇಶಕರು, ನಿರ್ಮಾಣ ಸಂಸ್ಥೆ ಎಲ್ಲವೂ ಕೋಲಾರದ್ದೇ ಆಗಿದೆ. ಚಿತ್ರೀಕರಣ ಕೂಡ ಎಲ್ಲವೂ ಕೋಲಾರಲ್ಲೇ ಆಗಿರೋದ್ರಿಂದ ಇದು ನಮ್ಮ ಭಾಗದ ಸಿನಿಮಾ. ಮೊದಲಿಗೆ ಕೋಲಾರಲ್ಲಿ ಸಿನಿಮಾಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಚಿತ್ರೋದ್ಯಮಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಮಂಡ್ಯ, ಮೈಸೂರು ಅಥವಾ ಬೇರೆ ಭಾಗಗಳಿಂದ ಇತ್ತೀಚೆಗೆ ಮಂಗಳೂರು ಈ ಕಡೆ ಎಲ್ಲಾ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಾಗಕ್ಕೆ ಶುರುವಾಯಿತು. ಕೋಲಾರದಲ್ಲಿ ಸಿನಿಮಾಗಳು ತಯಾರಾದಷ್ಟು ಬಹಳ ಕಡಿಮೆ. ಇತ್ತೀಚೆಗೆ ಒಂದು ಶುಭ ವಿಚಾರ ಏನಂದ್ರೆ ಸಂತೋಷ ಪಡೋದು, ಈಗ ಕೋಲಾರ ಭಾಗದಲ್ಲಿ ಹೆಚ್ಚು ಸಿನಿಮಾಗಳು ಬರ್ತಿದೆ. ಅದರಲ್ಲಿ ಆ ಸಾಲಿನಲ್ಲಿ ನಮ್ದು ಒಂದು ಸಿನಿಮಾ. ಹಾಗಾಗಿ ಈ ನೆಲದ ಸಿನಿಮಾ ಆಗಿರೋದ್ರಿಂದ ನಮ್ಮ ಇಲ್ಲಿನ ಮಾಧ್ಯಮ, ನಮ್ಮ ಜಿಲ್ಲೆಯ ಮಾಧ್ಯಮಗಳು, ಪತ್ರಿಕೆಗಳು ನಮ್ಮ ಸಿನಿಮಾವನ್ನ ಪ್ರೋತ್ಸಾಹ ಕೊಡಬೇಕು. ಈ ಚಿತ್ರೋದ್ಯಮವನ್ನ ಈ ನೆಲದಲ್ಲಿ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಾವು ಇದೆಲ್ಲ ಸೇರಿದ್ದೀವಿ. ಸೊ ಇನ್ನು ಈ ಚಿತ್ರದ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕಥೆ. ಇದರಲ್ಲಿ ಬರುವಂತ ಪಾತ್ರಗಳಾಗಲಿ, ಚಿತ್ರಕಥೆ ಆಗಲಿ, ಕಾಲ್ಪನಿಕ ಆಗಲು ಅದು ನೈಜ ಘಟನೆಯನ್ನೇ ಆಧಾರವಾಗಿ ಇಟ್ಕೊಂಡಿರುತ್ತೆ. ಇದು ನಡೆದಿದ್ದು ಒಂದು ಸುಮಾರು 60ರಿಂದ 70ರ ದಶಕದ ಕಾಲದಲ್ಲಿ. ಏನು ಬೇಸಿಕ್ ಸ್ಟೋರಿ ಅಂತಂದ್ರೆ, ನಿರಾಶ್ರಿತರು ಏನು ವಲಸೆ ಬರ್ತಿದ್ದಾರಲ್ಲ, ಈಗ ಬಂಗಾಳವನ್ನು ವಿಭಜನೆ ಮಾಡಿದಾಗ ಪಶ್ಚಿಮ ಮತ್ತು ಪೂರ್ವ ಬೆಂಗಾಲ ಎರಡು ವಿಭಾಗ ಆದಾಗ ಅಲ್ಲಿಂದ ಮೈಗ್ರೇಟ್ ಆಗ ಹೋಗಿ ಬೇರೆ ಕಡೆ ಹೋದಂತ ರೆಫ್ಯೂಜೀಸ್ ಏನಿದಾರಲ್ಲ, ಅವರು ಮತ್ತೆ ಈ ದೇಶದ ಒಳಕ್ಕೆ ವಲಸೆಯಾಗಿ ವಾಪಸ್ ಬಂದಾಗ ಈ ದೇಶ ಅವ್ರನ್ನ ಹೇಗೆ ಹೇಗೆ ನಡೆಸ್ಕೊಳ್ತು ಅಂತ, ಅವ್ರ ಬದುಕೇನು, ಅವ್ರ ಜೀವನ ಹೆಂಗ್ ಸಾಗುತ್ತೆ, ಕೊನೆಗೆ ಅದರ ಎಂಡ್ ಅನ್ನೋದೇ ಈ ಕಥೆ. ಆ ಥರದ ಒಂದು ನಿರಾಶ್ರಿತರ ಕಥೆಗಳು ಬಹಳ ಕಡಿಮೆ ಇದೆ, ಬಂದಿರೋ ಕಡಿಮೆ ಇದೆ. ಇದೊಂದು ನಿರಾಶ್ರಿತರ ಬಗ್ಗೆ ಫುಲ್ ಫ್ಲೆಡ್ಜೆಡ್ ಆಗಿ ಬಂದಿರೋ ಫಸ್ಟ್ ಸಿನಿಮಾ ಅಂತಂದ್ರೂ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೀನಿ. ನನಗೆ ಗೊತ್ತಿರೋ ನಿರಾಶ್ರಿತರ ಬಗ್ಗೆ ಅಲ್ಲೆಲ್ಲ ಬಂದಿದ್ರು ಫುಲ್ ಫ್ಲೆಡ್ಜೆಡ್ ಓವರ್ ಕಂಪ್ಲೀಟ್ ನಿರಾಶ್ರಿತರ ಜೀವನದ ಬಗ್ಗೆನೇ ಅವರ ಒಂದು ಜೀವನದ ಚರಿತ್ರೆ ತರ ಯಾವ ಸಿನಿಮಾಗಳು ನನ್ನ ಅನುಭವಕ್ಕೆ ಬಂದಾಗಿ ಕಂಡಿಲ್ಲ. ಸೊ ಹಾಗಾಗಿ ಇದು ಮೊದಲ ನಿರಾಶ್ರಿತರ ಸಿನಿಮಾ ಅಂತ ಹೇಳ್ಬೋದು, ವಲಸಿಗರ ಅಥವಾ ನಿರಾಶ್ರಿತರ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಚಿತ್ರ ವೆಸ್ಟ್ ಬೆಂಗಾಲಲ್ಲೇ ನಡೆದಿದ್ರು, ಇದನ್ನ ಕಂಪ್ಲೀಟ್ ಆಗಿ ಕನ್ನಡೀಕರಣಗೊಳಿಸಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಕೋಲಾರದಲ್ಲಿ ಇಡೀ ಸಿನಿಮಾವನ್ನ ನಾವು ವೆಸ್ಟ್ ಬೆಂಗಾಲ್ ರೀತಿಯಲ್ಲೇ ಇಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಅದು ಈ ನೆಲದ ಒಂದು ಬಹು ವೈಶಿಷ್ಟ್ಯವಾದಂತ ವಿಚಾರ. ನಮ್ಗೆ ಆ ಲೊಕೇಶನ್ಸ್ ಇಂದ ಹಿಡಿದು, ಆ ಪ್ರಾಪರ್ಟೀಸ್ ಇಂದ ಹಿಡಿದು, ಇಲ್ಲಿರ್ತಕ್ಕಂಥ ಕಲಾವಿದರಿಂದ ಹಿಡಿದು ಎಲ್ಲರೂ ನೀವು ನಾಳೆ ಸಿನಿಮಾ ನೋಡಿದಾಗ ಇದು ಬೆಂಗಾಲಲ್ಲೇ ನಡೆದಿರೋ ಕಥೆ ಇಷ್ಟು ನೈಜವಾಗಿ ಇಲ್ಲಿ ತೆಗಿಬಹುದಾ ಅಂತ ನಿಮ್ಗೆ ಆಶ್ಚರ್ಯವಾಗೋ ರೀತಿಯಲ್ಲಿ ಖಂಡಿತ ಸಿನಿಮಾ ಮೂಡ್ ಬಂದಿದೆ ಅಂತ ಭರವಸೆ ಇದೆ. ಸೊ ಹಾಗಾಗಿ ನಮ್ಮ ಈ ಕೋಲಾರಲ್ಲಿ ಒಂದು ಸಿನಿಮಾವನ್ನ ನಾವು ಗೆಲ್ಲಿಸಿದ್ರೆ ಇಲ್ಲಿನ ಎಲ್ಲ ಉದ್ಯಮಿಗಳ ರೀತಿ ಈ ಚಿತ್ರೋದ್ಯಮ ಕೂಡ ಬೆಳೆಯಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹೆಚ್ಚು ಹೊಸ ಪ್ರತಿಭೆಗಳು, ಹೊಸ ಕಲಾವಿದರು, ತಂತ್ರಜ್ಞರು, ನಿರ್ಮಾಣ ಸಂಸ್ಥೆಗಳು ಕೂಡ ಇಲ್ಲಿ ಹೆಚ್ಚು ಉಳ್ಕೊಳ್ಳಿ. ಇದೊಂದು ಉದ್ಯಮ ಕೋಲಾರದಿಂದ ಬಹಳ ಗಟ್ಟಿಯಾಗಿ ಉಳ್ಕೊಳ್ಳಿ ಇಂಡಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀವಿ.